ಇನ್ನು ಇವತ್ತು ಯುಗಾದಿ ಹಬ್ಬ. ಸಿಟಿ ಜನ ಬೇವು ಬೆಲ್ಲ ತಿಂದು ಸಂತೋಷದಿಂದ ಹಬ್ಬವನ್ನ ವೆಲ್ಕಮ್ ಮಾಡಿದ್ದಾರೆ. ಆದರೆ ಆಟೋ ಚಾಲಕರ ಕುಟುಂಬ ಹಬ್ಬದ ದಿನವೇ ಕಣ್ಣೀರು ಸುರಿಸೋ ಹಾಗಾಗಿದೆ. ಅಕ್ಕಿ ವ್ಯಾಪಾರಸ್ಥರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಒಬ್ಬರದ್ದು ಒಂದು ಗೋಳಾದ್ರೆ ಜೀವನ ಒಂದೇ ಗೋಳು, ಇಬ್ಬರದ್ದು ಒಂದೇ ಗೋಳು. ಜೀವನ ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅನ್ನೋದು. ಇದಕ್ಕೆಲ್ಲ ಕಾರಣ ಒಂದೇ, ಅದು ಗ್ಯಾಸ್ ಇಲ್ಲ ಅನ್ನೋದು. ಸ್ವಲ್ಪ ಸಾಲ ಇದೆ, ಕದ್ದು ಮುಚ್ಚಿ ಓಡಾಡ್ತಾ ಇದೆ. ಅದಕ್ಕೆ ನೀವೇನ ವಿಡಿಯೋ ಹಾಕ್ಬಿಟ್ರೆ ಹುಡುಕೊಂಬತ್ತಾರೆ, ಹಾಕ್ಬೇಡಿ ವಿಡಿಯೋ. LPG 64 ರೂಪಾಯಿ ಇರೋದು 76 ರೂಪಾಯಿ ಮಾಡವ್ರೆ, 80 ರೂಪಾಯಿ ಮಾಡವ್ರೆ, 90 ರೂಪಾಯಿ ಮಾಡಿದ್ದಾರೆ. ಇಷ್ಟ ಬಂದಂಗೆ ರೇಟು. ಕಣ್ಣಂಚಲ್ಲಿ ನೀರಿದೆ, ಹೃದಯ ಭಾರವಾಗಿದೆ, ದುಃಖ ಉಮ್ಮಳಿಸಿ ಬರ್ತಿದೆ. ಇವರು ಮಾತು ಕೇಳ್ತಾ ಇದ್ರೆ ನಿಜಕ್ಕೂ ಕರುಳು ಚುರ್ ಅನ್ಸುತ್ತೆ. ಆ ನೋವಿಗೆ ಕಣ್ಣೀರಿಗೆ ಕಾರಣ ಮಾತ್ರ ಒಂದೇ, ಗ್ಯಾಸ್ ಗ್ಯಾಸ್ ಗ್ಯಾಸ್. ರಾಜ್ಯದಲ್ಲಿ CNG ಗ್ಯಾಸ್ ಬಂಕ್ಗಳಿಗೆ ತಟ್ಟಿದ ಯುದ್ಧದ ಬಿಸಿ. ಆಟೋ ನಂಬಿ ಜೀವನ ಕಟ್ಕೊಂಡಿದ್ದ ಚಾಲಕರ ಕಣ್ಣೀರು. ಅಲ್ಲಿ ನಡೀತಾ ಇರೋ ಯುದ್ಧ ರಾಜ್ಯದ CNG ಗ್ಯಾಸ್ ಬಂಕ್ಗಳಿಗೂ ತಟ್ಟಿದ್ದು. ಆಟೋ ನಂಬಿ ಜೀವನ ಕಟ್ಕೊಂಡಿದ್ದ ಚಾಲಕರು ಅಕ್ಷರಶಃ ಪರದಾಡ್ತಿದ್ದಾರೆ. ಎಂದಿನಂತೆ ಇವತ್ತು ಬೆಳಗ್ಗೆ ಎದ್ದು ಬೆಂಗಳೂರಿನ ಶೇಷಾದ್ರಿಪುರಂ ಬಂಕ್ಗೆ ಗ್ಯಾಸ್ ಹಾಕೋಕ್ ಬಂದ್ರೆ ಅಲ್ಲಿರೋ ಬೋರ್ಡ್ ನೋಡಿ ಆಟೋ ಚಾಲಕರು ಕಂಗಾಲಾಗಿದ್ರು. ನೋ ಗ್ಯಾಸ್ ನೋ ಪಾರ್ಕಿಂಗ್ ಅಂತ ಬರ್ತಿರೋ ಇದೇ ಬೋರ್ಡ್ ಆಟೋ ಚಾಲಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದೊಂದು ಏರಿಯಾದಲ್ಲಿ ಮಾತ್ರ ಅಂತೆ CNG ಗ್ಯಾಸ್ ಬಂಕ್ ಇರೋದು. ಅದು ಬಿಟ್ರೆ ಸುಮಾರು ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಈಗಾಗಲೇ 2 ದಿನಕ್ಕೆ ಒಂದು ಬಾರಿಯಂತೆ CNG ಗ್ಯಾಸ್ ಬರ್ತಾ ಇದೆಯಂತೆ. ಹೀಗಾಗಿ CNG ಗ್ಯಾಸ್ ನಂಬಿಕೊಂಡಿದ್ದ ಕ್ಯಾಬ್ ಮತ್ತು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇವತ್ತು ದಿಡುಮೆ ಇಲ್ಲ, ಏನ್ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ. ಮಕ್ಕಳ ಫೀಸ್ ಕಟ್ಟಬೇಕು, ಇಲ್ಲಿ ಬಿಟ್ರೆ ಬೇರೆ ಕಡೆ ಗ್ಯಾಸ್ ಸಿಗಲ್ಲ, ದೂರ ಹೋಗ್ಬೇಕು. ಪೆಟ್ರೋಲ್ ಹಾಕೊಂಡು ಆಟೋ ಓಡಿಸೋಕಾಗಲ್ಲ, ಕಷ್ಟ ಆಗತ್ತೆ. ಬೆಳಗ್ಗೆಯಿಂದ 100 ರೂಪಾಯಿ ಆಗಿದೆ, ಬಾಡಿಗೆ ಕಟ್ಟಬೇಕು. ಕಳೆದ 1 ವಾರದಿಂದ ಇದೇ ಪರಿಸ್ಥಿತಿ. ಸಾಲ ಇದೆ, ಆಟೋ ಓಡಿಸಿ ಸಾಲ ತೀರಿಸಬೇಕು. ಆದ್ರೆ ಈಗ ದುಡಿಮೆ ಇಲ್ಲ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಆಟೋ ಚಾಲಕರೊಬ್ಬರು ನ್ಯೂಸ್ ಫಸ್ಟ್ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಎಲ್ಲ ದೂರ ಇದೆ, ಇದೊಂದೇ ನಿಯರೆಸ್ಟ್ ಸಿಟಿಗೆ. ಇನ್ನು ಮಾರ್ಕೆಟ್ ಇದೆ, ಕಾಟನ್ ಪೇಟೆ ಇದೆ. ಬಟ್ ಸಿಕ್ಕಿಲ್ಲ ಅಂದರೆ ನಮ್ಗೆ ದುಡಿಮೆ ಇಲ್ಲ. ಇಲ್ಲಿ ಟೈಮಿಂಗ್ಸ್ ಮಾಡೋರು ಅಂದರೆ ಅಕ್ಕಪಕ್ಕ ಅವರೆಲ್ಲ ಕಂಪ್ಲೇಂಟ್ ಮಾಡೋರೆ, ಅದರಿಂದ ಟೈಮಿಂಗ್ಸ್ ಮಾಡೋರು. ಇವಾಗ ಬೆಳಗ್ಗೆಯಿಂದ ನೋಡಿ 7:30 100 ರೂಪಾಯಿ ಮಾಡಿತ್ತು. ತುಂಬ ತೊಂದರೆ ಆಗುತ್ತಕ್ಕ, ತುಂಬ ತೊಂದರೆ ಆಗುತ್ತೆ. ಡೈಲಿ ಎಷ್ಟು ವ್ಯಾಪಾರ ಆಗ್ತಾ ಇದೆ? ಸಮಸ್ಯೆ ಶುರು ಆದ್ಮೇಲೆ ಎಷ್ಟು ಆಗ್ತಾ ಇದೆ? ಅದೇ 500-600 ರೂಪಾಯಿ ಆಯ್ತು. ಅದು ನಾವು ಆನ್ಲೈನ್ ಮಾಡಲ್ಲ ಡ್ಯೂಟಿ, ಓನ್ಲಿ ಮೀಟ್ರ್ ಹಾಕೊಂಡು ಓಡಿಸ್ತೀನಿ. ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ಹಾಂ, ಕುಟುಂಬ ನಡೆಸೋದು ನಾವು 350 ರೂಪಾಯಿ ಕಲೆಕ್ಷನ್ ಕೊಡಬೇಕು ಪರ್ ಡೇಗೆ. ಎಲ್ಲ ಕಳೆದು ಹೋಗಿ ನಮಗೂ ಒಂದು 500 ರೂಪಾಯಿ ಸಿಗುತ್ತೆ. ಈ ಗ್ಯಾಸ್ಗೆ ಒಂದು ಕಾಯ್ಕೊಂಡ್ರೆ ಅರ್ಧ ದಿನ ಹೋಯ್ತಲ್ಲ. ಅದಕ್ಕೆ ನನ್ನ ಹೆಂಗಸರು ಗಾರ್ಮೆಂಟ್ಸ್ ಹೋಗ್ತಾರೆ, ಈಗ ಹೋಗ್ತಾ ಇಲ್ಲ, ಮನೇಲಿ ಅವ್ರೆ. 2 ಗಂಡು ಮಕ್ಕಳಿದ್ದಾರೆ, ಬಾಡಿಗೆ ಮನೆ ಕಟ್ಟಬೇಕು. ಗ್ಯಾಸ್ ಟ್ರಬಲ್, ಹೋಟೆಲ್ ಬಂದ್, ಅಕ್ಕಿ ವ್ಯಾಪಾರಕ್ಕೂ ಹೊಡೆತ. ಅಕ್ಕಿ ಮಾರಾಟ 30% ಕುಸಿತ, ಗೋಡೌನ್ನಲ್ಲೇ ಉಳಿದ ಅಕ್ಕಿ. ಗ್ಯಾಸ್ ಟ್ರಬಲ್ ಇನ್ನೂ ಮುಗ್ದಿಲ್ಲ. ಹೋಟೆಲ್ ಬಂದಾಯ್ತು, ಮೆನು ಕಟ್ಟಾಯ್ತು. ಈಗ ಅಕ್ಕಿ ವ್ಯಾಪಾರಕ್ಕೂ ದೊಡ್ಡ ಪೆಟ್ಟು ಬಿದ್ದಿದೆ. ದಿನನಿತ್ಯ ಹೋಟೆಲ್ಗಳಿಗೆ ಸರಬರಾಜಾಗ್ತಿದ್ದ ಟನ್ಗಟ್ಲೆ ಅಕ್ಕಿ ಈಗ ಹೋಟೆಲ್ ಬಂದ್ ಆಗಿರೋದ್ರಿಂದ, ಮೆನು ಕಡಿತವಾಗಿದ್ರಿಂದ 30% ಟನ್ಗಟ್ಲೆ ಅಕ್ಕಿ ಮಾರಾಟ ಕುಸಿತವಾಗಿದೆ. ಎಲ್ಲೂ ಸರಬರಾಜ್ ಆಗದೆ ಗೋಡೌನ್ನಲ್ಲೇ ಟನ್ಗಟ್ಲೆ ಅಕ್ಕಿ ಬಿದ್ದಿದ್ದು ಮಾರಾಟ ಆಗದೆ ವ್ಯಾಪಾರಿಗಳು ಆತಂಕದಲ್ಲಿ ಕೂರುವಂತೆ ಮಾಡಿದೆ. 25% ವ್ಯಾಪಾರ ನಡೀತದೆ, 75% ವ್ಯಾಪಾರ ಕಮ್ಮಿ ಆಗಿರೋ ಹೋಟ್ಲಿನಿಂದ. ಆಮೇಲೆ ಫಂಕ್ಷನ್ಸು ಸರಿಯಾಗಿ ನಡೀತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಬಂದುಬಿಟ್ಟು. ಇನ್ನೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಟಾಕ್ ಎಲ್ಲರ ಹತ್ರ ಹೆವಿ ಇದೆ, ವ್ಯಾಪಾರ ಅಷ್ಟು ಇಲ್ಲ. ಇವತ್ತು ಹಬ್ಬದ ದಿನ, ಜನ ಯುಗಾದಿಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ರೆ ಆಟೋ ಚಾಲಕರು ಹಬ್ಬದ ದಿನವೇ ಕಣ್ಣೀರು ಹಾಕುವಂತ ಸ್ಥಿತಿ. ವ್ಯಾಪಾರಿಗಳಿಗೂ ಚಿಂತೆ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.